ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ ರಮೇಶ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಮಹಾಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ದೊಡ್ಡ ಮಗ 3 ಜನನು ಅರವನಹಳ್ಳಿಗೆ ಹೋಗ್ತಾ ಇದ್ವಿ. ಅರವನಹಳ್ಳಿ ಒಂದು ಬೀರೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಅದು ಬಂದು ಅಪ್ಪನ ಮನೆ ದೇವರು. ಅಲ್ಲಿಗೆ ಮುಡಿ ಕೊಡಬೇಕಾಗಿತ್ತು, ಪಾಪುಗೆ ಹರಿಸ್ಕೊಂಡಿದ್ವಿ. ಗಂಡನ ಮನೆ ನಂತರ ಅಪ್ಪನ ಮನೆ ದೇವರಿಗೆ ಕೊಡಬೇಕಿತ್ತಲ್ಲ, ಅದು ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಕೊಟ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಲಡ್ಡುನ ಆ್ಯಸ್ ಯೂಶುವಲ್ ಮನೇಲೇ ಬಿಟ್ಟು ಹೋಗ್ತಾಯಿದ್ವಿ, ಯಾಕಂತಂದರೆ ಬೈಕಲ್ಲಿ ಅವ್ನು ಎತ್ಕೊಂಡು ಅಷ್ಟು ದೂರ ಟ್ರಾವೆಲ್ ಕೂಡ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಇದೆಯಾ ಕಣ ನೀನು ಧೂಳು 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 ಧೂಳು. ಇದು ಬಂದು ಕೊಕ್ಕರೆ ಬೆಳ್ಳೂರು ಹತ್ರ ಹೋಗ್ತಾ ಇದ್ದಿದ್ದು. ಆ ಊರ ಮೇಲೇ ಹೋಗಬೇಕು ನಮ್ಮ ದೇವಸ್ಥಾನಕ್ಕೆ. ಇಲ್ಲಿ ಕೊಕ್ಕರೆಗಳೆಲ್ಲ ಮರದ ಮೇಲೆ ಎಷ್ಟೊಂದು ಕೂತಿದ್ದಾವೆ ನೋಡಿ. ನನ್ನ ಮಗಂಗೆ ತೋರಿಸ್ತಾ ಇದ್ದೆ ನಾನು. ಹಾಂ, ಕೊಕ್ಕರೆ ಮಗನೆ ನೋಡೋದು ಈ ಮೇಲೆ ಕಾಣಿಸ್ತಾ ಇಲ್ವಾ? ಅಷ್ಟೇನಾ? ಇನ್ನು ಮುಂದೆ ಇದೆ ಅಲ್ವಾ? ನೋಡಿರಿ ಅಲ್ಲಿ ಮರದ ಮೇಲೆ ಕೂತಿದ್ದಾವೆ ನೋಡಲಿ, ಅಲ್ಲಿ ಅಲ್ಲಿ ಮರದ ಮೇಲೆ. ತೋರಿಸ್ತೀನಿ ಈಗ, ಮಸ್ತಾಗಿ ಸಿಗ್ತವೆ. ಓ, ಹಂಗೆ ಹೋಗ್ಬೇಕಿತ್ತು. ಈ ರೋಡಲ್ಲಿ ಹೋಗ್ಬೋದು ಅಲ್ಲ, ಕೊಕ್ಕರೆ ನೋಡೋಕ್ಕೆ ಯಾವ ರೋಡಲ್ಲಿ ಹೋಗ್ಬೇಕು? ಅಲ್ಲಿ ಸಖತ್ ಕೂತಿತ್ತು. ಕೊಕ್ಕರೆ ಇರೋದಕ್ಕೆ ಕೊಕ್ಕರೆ ಬೆಳ್ಳೂರು ಅಂತ ಕರೀತಾರೆ ಈ ಊರನ್ನ. ಕೊಕ್ಕರೆಗಳು ಜಾಸ್ತಿ ಬೇರೆ ದೇಶದಿಂದ ಎಲ್ಲ ಬರ್ತವೆ. ಗೊತ್ತಿಲ್ಲ, ಒಟ್ಟಿನಲ್ಲಿ ಬೇರೆ ದೇಶದಿಂದ ಬರ್ತವೆ. ಹಾಂ, ಕೊಕ್ಕರೆ ಬೆಳ್ಳೂರು ಅಂತ ಕರೀತಾರೆ. ಕೊಕ್ಕರೆ ಬರೋದ್ರಿಂದ ಇರ್ಬೇಕು ನಾನು ಇಷ್ಟಕ್ಕೆ. ಅದ ನೋಡಲಿ, ಯಾಕೆ ಮರದ ಮೇಲೆ ಜಾಸ್ತಿ ಕೂತಿದ್ದಾವಲ್ಲ? ಕೆಳಗಡೆ ತಾನೇ ಇರ್ತದೆ ನೀರಲ್ಲಿ. ಮೀನು ಕಚ್ಕೊಳ್ತವೆ, ಕಿತ್ತೋಳಿ ಕಚ್ಕೊಳ್ತವೆ. ಇಲ್ಲಿ ಮರಿ ಮಾಡ್ತಾವೆ ಕಣೆ. ಮರಿ ಮಾಡಿಬಿಟ್ಟು ಬೇರೆ ದೇಶಕ್ಕೆ ಹೋಗ್ತವೆ. ನಾವು ಬೇರೆ ದೇಶದಿಂದ ಬರ್ತೇವೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಗೂಡು ಕಟ್ಟಿಗೆ ಎತ್ಬೋದ ಕಡ್ಡಿನ, ಅಲ್ಲಿ ಗೂಡು ಕಟ್ಟಿ ಇಟ್ಬೋದು ಕಡ್ಡಿನ. ನೋಡಿದೆ ಗೂಡು ಕಟ್ಟಕ್ಕೆ ನೋಡಿದೆ ಪಪ್ಪು. ಆ ರೋಡಲ್ಲಿ ಹೋಗಿದ್ರೆ ಇನ್ನೂ ಜಾಸ್ತಿ ಸಿಕ್ಕಿರೋದಲ್ವಾ? ಇವು ನುಗ್ಗೆಕಾಯಿ ನೋಡ್ರಿ, ಒಂದು ಇದೇ ಇಲ್ಲ, ಅವು ಏನೋ ಸೊಪ್ಪೇ ಇಲ್ಲ, ಬರೀ ನುಗ್ಗೆಕಾಯಿ ಅವೇ. ಕಾಯಿ ಇನ್ನೂ ಜಾಸ್ತಿ ಕಾಯಿಗೆ ಅಂತಾರೆ ಮರದ ಮೇಲೆ ನೋಡ್ಬೇಕು ಮಗನೆ ನೀನು, ಅವಾಗ ಕಾಣಿಸುತ್ತೆ. ಕೆಳಗಡೆ ಇಲ್ಲ, ಮರದ ಮೇಲೆ ಮಸ್ತಾಗವೆ. ಅಲ್ಲಿ ನೀರು ಕುಡಿಯಕ್ಕೆ ಬಂತು, ನೀರು ಕೊಕ್ಕರೆ ಬೆಳ್ಳೂರು. ನೀರು ಬೇಕಾ? ಬ್ಯಾಗಲ್ಲಿದೆ, ಕೊಡ್ತೀನಿ ನೀರು. ಇನ್ನೇನು ಬಂದೇ ಬಿಡ್ತು ದೇವಸ್ಥಾನ ತಾನೇ ರೀ? ಹಾಂ, ಇನ್ನೇನು ದೇವಸ್ಥಾನ ಬಂತು, ಕುಡಿ ಬಂತೆ ಬಾ. ಇವರೆಲ್ಲ ಅಲ್ಲಿಗೆ ಹೋಗಿ ಬರ್ತಾರೆ ಅದು ಅನ್ಸುತ್ತಲ್ವಾ? ಗಂಧ ನೋಡಿದ್ರೆ ಗೊತ್ತಾಯ್ತದೆ. ಉಪವಾಸ ಮಾಡ್ತಿದ್ದಾರೆ ನನ್ನ ಗಂಡ ಒಂದು ಡ್ರಾಪ್ ನೀರು ಕೂಡ ಕುಡ್ದಿಲ್ಲ ಗಾಯ್ಸ್, ಒಂದು ದೊಡ್ಡ ನೀರು ಕುಡ್ದಿಲ್ಲ. ರಾತ್ರಿಯಿಂದ ಉಪವಾಸ ಮಾಡ್ತಿದ್ದಾರೆ. ಶಿವರಾತ್ರಿ ಹಬ್ಬ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಉಪವಾಸ ಸ್ಟಾರ್ಟ್ ಮಾಡೋರು. ಬಸ್ ಬಂದೈತೆ, ಈ ಥರ ಬಸ್ ಬರುತ್ತಾ? ದುಳು 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 ದುಳು. ಮದ್ದೂರು, ಇಗ್ಲೂರು, ಅಲ್ಗೂರು ಅಲ್ಲಿ ಹೋಯ್ತು ಕಣವ. ಇದು ಯಾವ ಥರ ಉಪವಾಸ ಅಂತ ಗೊತ್ತಿಲ್ಲ. ಹೋಗ್ಲಿ, ಹಣ್ಣಾದ್ರೂ ತಿನ್ಬೇಕು ತಾನೆ. ಯಾಕೆ ಅದಕ್ಕೆ ಹೇಳ್ತಾ ಇದ್ದೀನಿ, ನಾನಾದರೂ ಗಾಡಿ ಓಡಿಸ್ತೀನಿ ಅಂತ. ಏನಾದರೂ ಸುಸ್ತಾದ್ರೆ ಅಕಸ್ಮಾತು ಬೀಳಿಸ್ಬಿಟ್ರೆ ನಮ್ಮನ್ನ. ಹಾಂ, ಬೀಳ್ಸಲ್ವಾ? ಅವಾಗ ಒಂದ್ಸರಿ ಹಿಂಗೆ ಬಾತ್ರೂಮಲ್ಲಿ ಬಿದ್ದೋಗಿದ್ರು, ಅದಕ್ಕೆ ಭಯ ನನಗೆ. ಎಲ್ಲೆಲ್ಲಿ? ದೇವರಹಳ್ಳಿಲಿ ನಮ್ಮ ಆಂಟಿಯವ್ರ ಅಮ್ಮನ ಮನೆಯಲ್ಲಿ ಬಿದ್ದೋಗಿದ್ರು ಬಾತ್ರೂಮಲ್ಲಿ. ಬಂತು ನಮ್ಮ ಅಪ್ಪನ ಮನೆ ದೇವರು ಕಾಯಿಸಿದ್ರು.
ವೀರೇಶ್ವರ ಎಲ್ಲ ರೆಡಿ ಮಾಡ್ತಾರೆ ಅಡುಗೆಗೆ. ಹೋಗೋ ಎಷ್ಟು ದೊಡ್ಡ, ಎಷ್ಟು ಎಕರೆ ರೀ ಜಾಗ? ಓ, ಇನ್ನೂ ಜಾತ್ರೆನೇ ಕಟ್ಟಲಿಲ್ಲ. ಹಿಂಗೆ ಹೋಗ್ಬೋದಾಯ್ತಲ್ಲ, ಯಾಕೆ ಸುಮ್ಮನೆ ಬಳಸ್ಕೊಂಡು ಹೋಗ್ತೀರಾ? ಅಲ್ಲ, ಹಿಂಗೆ ಹೋಗ್ಬೋದಾಯ್ತು ತಾನೇ, ಇಲ್ಲಿ ನಿಲ್ಲಿಸ್ಬೋದಾಗಿತ್ತು ಸೈಡಲ್ಲಿ. ನೈಟ್ ಬಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ ಗೈಸ್. ನೈಟ್ ಬರ್ಬೇಕು ಇಲ್ಲಿಗೆ. ನೋಡೋಣ, ಈಗ ಪಾಪು ಮುಡಿ ಕೊಡಬೇಕಲ್ಲ, ಅದಕ್ಕೆ ಬೇಗ ಬಂದ್ವಿ. ಮುಂದಕ್ಕೆ ಹೋಗಿ ನಿಲ್ಸಿದ್ರೆ ಆಗ್ತಿರ್ಲಿಲ್ವಾ ಇಲ್ಲಿ? ಎಸ್ ಗೈಸ್, ಬಂದ್ವಿ ದೇವಸ್ಥಾನಕ್ಕೆ. ಬಂದಿದ್ದ ತಕ್ಷಣ ಮುಡಿ ಕೊಡೋದು ಎಲ್ಲಿ ಅಂತ ಹುಡುಕ್ತಾ ಇದ್ವಿ. ನಮಗೆ ಗೊತ್ತೇ ಆಗಲಿಲ್ಲ. ಅಲ್ಲೇ ಅದ್ರ ಮುಂದೆನೇ ಬಂದಿದ್ವಿ, ಗೊತ್ತಾಗಲಿಲ್ಲ ಅಲ್ಲಿ ಮುಡಿ ಕೊಡ್ತಾರೆ ಅಂತ. ಕೇಳಿಕೊಂಡು ಅದಕ್ಕೆ ಟಿಕೆಟ್ ಕೂಡ ತೊಗೊಂಡು ಮುಡಿ ಕೊಡೋ ಜಾಗಕ್ಕೆ ಹೊರಟ್ವಿ. ಪಾಪುಗೆ ತಣ್ಣೀರನ್ನೇ ಹಾಕಿದ್ವಿ ತಲೆಗೆ. ಪಾಪ ನಡುಗ್ತಾ ಇತ್ತು ಅದು. ಎಲ್ಲ ಅವ್ರಿಲ್ವೇ ಇಲ್ಲ? ಇಲ್ಲ ಅವರಲ್ಲ. ಪಾಪು ಏಯ್ ಚಿನ್ನಮ್ಮ ಮಾಡ್ಬಾರ್ದಂಗೆ ನೀರ್ನೇ ಕತ್ತವನೆ. ಇವಾಗ ಇವನ್ ಸರ್ದಿ ಆಯಿತು. ನಾವು ಹೋದಾಗ ಯಾರೋ ಪಾಪುನ ಮತ್ತು ಅವ್ರ ಅಪ್ಪ ಏನೋ ಕುಡಿಸ್ಕೊತಾ ಇದ್ರು ಮುಡಿನ. ಈಗ ಪಾಪು ಸರ್ದಿ. ಇವನಿಗೆ ಮುಡಿ ಕೊಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು. ಯಾಕೆ ಅಂತಂದರೆ ಅವನು ಹೆದ್ರಕೊತಾ ಇದ್ದ. ಲಾಸ್ಟ್ ಟೈಮೆಲ್ಲ ಏನು ಹೆದ್ರಕೊಂಡಿಲ್ಲ, ಚೆನ್ನಾಗೇ ಕೊಡ್ತಾಯಿದ್ದ. ಬಟ್ ಈ ಸಲ ತುಂಬಾ ಹೆದ್ರಕೊಂಡ. ಮತ್ತು ಅವನಿಗೆ ತಲೆಯಿಂದ ಟೀ ಕೂಡ ಚೆಲ್ಲೋಗಿತ್ತು. ಆ ಟೀ ಚೆಲ್ಲಿದ್ದು ಕೂಡ ಮೊದಲನೇ ಸರಿ ಮಾತ್ರ ಅವನು ಹತ್ತಿದ್ದು. ಅದು ಬೇರೆ ನನಗೆ ಸ್ಟ್ರೈಟ್ ಇಟ್ಕೊಂಬಕತ್ತು. ಈಗ ಕೊಡಿಸ್ಕೊತಾ ಇದ್ದಾನೆ. ನೀರು ಚೆನ್ನಾಗಿ ಕುಡಿದಿದ್ರೆ ಚೆನ್ನಾಗಾಗುತ್ತೆ ಅಂತ ಒಂದು ಎಷ್ಟೊತ್ತಿನ ನೀರು ಕುಡಿಸಿದ್ವಿ. ಬಟ್ ಅದು ಚೆನ್ನಾಗಿ ರಿಲೀಸ್ ಆಗಲಿಲ್ಲ. ಸ್ವಲ್ಪ ಕ್ರ್ಯಾಂಕಿ ಮಾಡ್ತಾ ಇದ್ದ. ನಾವು ಒಳಗಡೆ ಹೋದಾಗ ಕ್ಯೂ ಅಲ್ಲಿ ಸುಮಾರು ಜನ ನಿಂತಿದ್ರು. ನಾವು ಲೇಟ್ ಆಗುತ್ತೇನೋ ಅಂತ ಅನ್ಕೊತಿದ್ವಿ. ನನ್ನ ಪಾಪು ಬೇರೆ ಎದ್ದಿರ್ತಾನೋ ಇಲ್ವೋ ಅನ್ನೋ ಗಾಬರಿಲಿ ಹೋಗಿದ್ದೆ ನಾನು. ಮನೆಗೆ ಬರೋ ತನಕ ಅದೇ ಟೆನ್ಷನ್ ಇತ್ತು. ಎದ್ದಿರ್ತಾನೋ, ಅಳ್ತಾ ಇರ್ತಾನೋ, ಏನು ಮಾಡ್ತಾ ಇರ್ತಾನೋ ಅಂತ ಅಂದ್ಬಿಟ್ಟು. ಇದು ಬಂದು ಅಪ್ಪನ ಮನೆ ದೇವರಾಗಿರೋದ್ರಿಂದ ಸೆಕೆಂಡ್ ಮುಡಿ ಇಲ್ಲಿ ಕೊಡಬೇಕಿತ್ತು. ಬಟ್ ನಾವು ಕೊಟ್ಟಿರಲಿಲ್ಲ ಇಲ್ಲಿಗೆ. ಸೆಕೆಂಡ್ ಮುಡಿ ಕೂಡ ಗಂಡನ ಮನೆ ದೇವ್ರಿಗೆ ಕೊಟ್ಟಿದ್ವಿ. ಮತ್ತು ಅದಾದಮೇಲೆ ಮಹದೇಶ್ವರ ಬೆಟ್ಟಗೆ ಮತ್ತು ಇಲ್ಲಿ ಸಣ್ಣಕ್ರಾಯ ಅಂತ ಇದೆ, ಅದಕ್ಕೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಕೊಡೋದು ಇದಾಗಿತ್ತು. ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅಂತಂದರೆ ಅಲ್ಲಿ ಫುಲ್ಲು ಶಿವಂದು ಸಾಂಗ್ ಹಾಕಿದ್ರು, ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ. ಮುಡಿ ಎಲ್ಲ ತೆಗೆಸ್ಕೊತಾ ಇದ್ದೀನಿ ನಾನು. ಚಿಕ್ಕ ವಯಸ್ಸಿನಲ್ಲಿದ್ದಾಗ ಬಿಳಿಗಿರಿ ರಂಗನ ಫ್ಯಾಮಿಲಿ ಫುಲ್ಲು ಆಗ ಬಂದಿದ್ದು ಇಲ್ಲಿಗೆ. ಅದಾದ್ಮೇಲೆ ನಾನು ಮದುವೆ ಆದ್ಮೇಲೆ ನನ್ನ ಗಂಡನ ಜೊತೆ ಕುತ್ಕೊಂಡಿಯಾ? ಯಾಕೆ ಹಂಗ ಆಡ್ತಿದ್ಯಾ ಪಪ್ಪು? ತಿಳಿ ಅಲ್ವೇ ನಮ್ಮ ಅವನ ಫೋಟೋ ಬೇರೆ ತಗೋತಾ ಇದೆಯಾ? ಏನೋ ಹಾಂ ಕೊಟ್ಟನಲ್ಲ ಅವ್ನು. ಸರಿ ಕಣ, ಒಳ್ಳೇದಾಯ್ತು ಅಂತ. ತೊಳಿ ಪ್ಯಾಂಟ್ ಬಾ ಪಾಪು. ಎಲ್ಲ ತಂಗ್ತಾರೇನೋ ಅಲ್ವಾ? ಜಾಗನೇ ಊಟ ಕೊಡ್ತಾರೆ. ಹೋಗೋಣ ಬನ್ನಿ ನಾವು. ಹಾಂ ರಾತ್ರಿಗೆ ಮಾಡಿ ಪಾಪ ಇಲ್ಲ. ಓ ಹಂಗಿಂದ ಬರ್ಬೇಕೇನು ಕಣ್ರಿ? ಪಾಪು ನಾವು ನೋಡಿ ಹೆಂಗ್ ಬಂದ್ವಿ. ಆ ಕಡೆ ಕೊಟ್ಟೋದಿಲ್ಲ ಬಾ. ನಡಿ ಪಾಪ ಇದು ನೋಡ್ತಾ ಇರೋ ಹೊಟ್ಟೆ ಉರಿತಾ ಇದೆ. 10 ರೂಪಾಯಿ ಕೊಡ್ಬೇಕು ಅವ್ರಿಗೆ. 20 ರೂಪಾಯಿ. ದಯಮಾಡಿ ಒಂದು 2 ಸಾಲಿನಲ್ಲಿ ಬರಬೇಕು. 2 ಲೈನ್ ಇಲ್ಲ, ಒಂದೇ ಲೈನ್ ಇರೋದು.
ಇದು ಸಾಂಬಾರ್ಗೆ ಹೋಗ್ಬೇಕು ಮತ್ತೆ ಹೇಳಿ ಸಾಂಬಾರ್ಗೆ ಹೋಗ್ಬೇಕು ಗುಡ್ ಬೈ ಪಾಪು ನೀನು ಒಳ್ಳೆಯದು ಇವತ್ತು ಇದು ಪೂಜೆ ಸಮ ಕ್ಯೂ ನೋಡಿ ಎಷ್ಟಾಯ್ತು ಈಗ ಇನ್ನೂ ಲೇಟ್ ಆಯ್ತಲ್ಲ ಇನ್ನೂ ಜಾಸ್ತಿ ಆಗ್ತಾರಲ್ವಾ 2 ಆಗೋದು ಊಟ ಸಾಯಂಕಾಲ ರಾತ್ರಿ ಆಯ್ತದೆ ರಾತ್ರಿ ಜಾಸ್ತಿ ಆಯ್ತಾರೆ ನೀವು ಲೇಟಾಗಿ ಹೋಗೋಣ ಅಂತಿದ್ರಲ್ಲಪ್ಪ ಸಂಜೆನೂ ಕೊಡ್ತಾರೆ ಮುಡಿನ ಅಂತ ಹ್ಞೂ ಇಲ್ಲಿ ಸಂಜೆ ರಾತ್ರಿ 10 ಗಂಟೆಗೆ ಕೊಡ್ತಾರೆ ಮುಡಿನೇ ಈಗ ಊಟ 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 ಕೊಡ್ತಾವ್ರೆ ಗೈಸ್ ಊಟ ಮಾಡ್ಕೊಂಡು ಮನೆಗೆ ಹೋಗೋದು ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಅನಿಸ್ತದೆ ಅಲ್ಲಿಂದ ಹಾಕೊಂಬರೋ ಅಷ್ಟೊತ್ತಿಗೆ ಚೆನ್ನಾಗಿ ಹೇಳ್ತೀಯ ಕಣೆ ಅಂದರೆ ಜನಗಳು ಎಷ್ಟು ಜನ ಇದ್ದಾರೆ ಅಂತ ಏನು ಊಟ ಅವರೆಕಾಳ ಗೊತ್ತಿಲ್ಲ ಅವರೆಕಾಳು ಇರಬೇಕು ಅಂತಂದಿದ್ದೀನಿ ಯಾವ ಕಡೆ ಕೊಡ್ತಾರೆ ಫಸ್ಟು ಆ ಕಡೆ ಕೊಡ್ತಾರೆ ಗೈಸ್ ನೋಡಿ ಎಷ್ಟು ಜನ ಇದ್ದಾರಂತ ಅಪ್ಪ ಯಾಕೆ ಹಿಂಗೆ ಏನು ಇಲ್ಲೇ ಬನ್ನಿ ಏ ಬನ್ನಿ ಇಲ್ಲ ರೀ ಇಲ್ಲೇ ಹಾಕೋಬತ್ತವ್ರು ಬನ್ರಿ ಇಲ್ಲಿ ಎಸ್ಕೈಸ್ ಊಟ ಎಲ್ಲ ಮುಗೀತು ಸಾಂಬಾರಂತೂ ಸಖತ್ತಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ ಫಸ್ಟ್ ಟೈಮ್ ನಾನು ನಮ್ಮಪ್ಪನ ಮನೆ ದೇವಸ್ಥಾನದಲ್ಲಿ ಊಟ ಮಾಡಿದ್ದು ಅಂತಲೇ ಹೇಳ್ಬೋದು ಇಲ್ಲಿ ಬಂದು 30 ವರ್ಷಕ್ಕೋ ಅದೆಷ್ಟು ವರ್ಷಕ್ಕೋ ಒಂದು ಹಬ್ಬ ಮಾಡ್ತಾರಂತೆ ಅದರಲ್ಲೂ ಅಷ್ಟೇ ಮಡೆ ಒಯ್ಯೋದು ಮಾಡ್ತಾರಂತೆ ತುಂಬ ಚೆನ್ನಾಗಿರುತ್ತೆ ನಾವು ಕೂಡ ಆ ದೇವಸ್ಥಾನಕ್ಕೆ ಮಡೆ ತೊಗೊಂಡು ಹೋಗ್ಬೇಕಂತೆ ಅದು ಗೊತ್ತಿಲ್ಲ ಅಮ್ಮ ಹಂಗಂತ ಇದ್ರು ಬಟ್ ಏನಂತಂದರೆ ನಮ್ಮ ಮನೆಯವ್ರು ಹುಟ್ಟಿದಾಗ ಹಬ್ಬ ಮಾಡಿದ್ದಕ್ಕೆ ನನ್ನ ನಾದಿನಿ ಮಗ 4 ತಿಂಗಳು ಪಾಪು ಅಂತೆ ಆಗ ಹಬ್ಬ ಮಾಡಿದ್ರಂತೆ ಹೋಗಿದ್ರು ಅವರು ಹೋದಾಗ ಪೆಂಡಲ್ ಏನೋ ಬಿದ್ದೋಗಿದಂತೆ ಪಾಪು ಮೇಲೆ ದರ್ಶನನೇ ಮಾಡಲಿಲ್ವಂತೆ ವಾಪಸ್ ಬಂದಿದ್ರಂತೆ ಅದು ಗೊತ್ತಿಲ್ಲ ನನಗೆ ಅವ್ರು ಹೇಳಿದ್ದು ಬಟ್ ಚೆನ್ನಾಗಿ ದರ್ಶನ ಕೂಡ ಆಯಿತು ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಇಲ್ಲಿ ಜಾತ್ರೆಯಲ್ಲಿ ಏನಾದ್ರು ತೊಗೊಳ್ಳೋಣ ಅಂತ ಹೋದ್ವಿ ಏನೂ ತೊಗೊಳ್ಳಿಲ್ಲ ಒಂದು ನಾಯಿ ಮರಿ ತೊಗೊಂಡು ಕಡ್ಲೆಪುರಿ ತೊಗೊಂಡು ಮನೆ ಕಡೆಗೆ ಹೊರಟ್ವಿ ಇನ್ನೂ ಟೈಮ್ ಆಗಿದ್ದರೆ ಅಂದರೆ 8 ಗಂಟೆ ಅಥವಾ 9 ಗಂಟೆ ಆಗಿದ್ದರೆ ಫುಲ್ಲು ರಶ್ ಆಗೋದು ಈ ಥರ ಇಷ್ಟು ಖಾಲಿನೇ ಇರ್ತಿರ್ಲಿಲ್ಲ ಜಾಗ ಫುಲ್ಲು ತುಂಬ್ಕೊಂಡಿರೋದು ಮತ್ತು ಡೊಳ್ಳು ಕುಣಿತ ಕಂಸಾಳೆ ಆಮೇಲೆ ಏನೋ ಅಂತಾರೆ ಪಂಜು ಏನೋ ಅಂತಾರೆ ಅದು ಎಲ್ಲ ಇರ್ತಿತ್ತು ದರ್ಶನ ಎಲ್ಲ ಮುಗೀತು ಹೋಗ್ತಾ ಇದ್ದೀವಿ ಇವಾಗ ಪಾಪುಗೆ ಮುಡಿ ಕೂಡ ಕೊಟ್ಟಾಯಿತು ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ನೋಡ್ತೀನಿ ವ್ಲಾಗ್ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಾಂದರೆ ಎಂಡ್ ಮಾಡಿ ತಾಚಿ ಮಾಡೋದು ಲಡ್ಡುಮ್ಮ ಏನು ಮಾಡ್ತಾಯಿದ್ದಾರೆ ನೋಡಿಬಿಟ್ಟು ತಾಚಿ ಮಾಡೋದಷ್ಟೇ ಕತ್ಲೆ ಏನೋ ಫುಲ್ಲು ರೋಡೆಲ್ಲ ಫುಲ್ ಕತ್ಲೆ ಇಲ್ಲಿ ಇದೆಲ್ಲ ಲೈಟಿಂಗ್ಸ್ ಹಾಕಿರೋದಕ್ಕೆ ಕಾಣಿಸ್ತಾ ಇದ್ದೀವಿ ಇಲ್ಲ ಅಂತಂದರೆ ಕಾಣಿಸ್ತಾ ಇರಲಿಲ್ಲ ಸಕ್ಕತ್ತಾಗಿತ್ತು ಊಟ ಅಲ್ವೇನ್ರಿ ಪಾಯಸನೂ ಸೂಪರಾಗಿತ್ತು ಮತ್ತು ಸಾಂಬಾರಂತೂ ಏನು ಸಕ್ಕತ್ತಾಗಿತ್ತು ಬಿಡ್ಸ್ಕೊಂಡು ತಿಂದೆ ನಾನಂತೂ ಸಾಂಬಾರು ಚೆನ್ನಾಗಿತ್ತಲ್ಲ ಅನ್ನಕ್ಕೆ ಚೆನ್ನಾಗಿ ಎಳ್ಕೊತಾ ಇತ್ತು ಸಕ್ಕತ್ತಾಗಿತ್ತು ಮಾತ್ರ ಸಾಂಬಾರು ಯಾವ ಮದುವೆ ಮನೇಲೂ ಈ ಥರ ಟೇಸ್ಟ್ ನಾನು ತಿಂದಿಲ್ಲ ಒಟ್ಟಿನಲ್ಲಿ ಲೆಟ್ಸ್ ಗೋ ಹೋಗೋಣ ಮನೆಗೆ ಕತ್ಲೆ ಫುಲ್ಲು ಕಾಯ್ಸ ಮನೆಗೆ ಬಂದ್ವಿ ಲಡ್ಡುಮ್ಮ ಆಟಾಡ್ತಾ ಇದ್ದ ಅವನಿಗೆ ಊಟ ಕೂಡ ಮಾಡಿಸಿದ್ರು ಆಂಟಿ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್